ಇನ್ನು ನಂದಿಧ್ವಜ ಪೂಜೆಯನ್ನ ನೆರವೇರಿಸಿದ ನಂತರ ಮಾನ್ಯ ಮುಖ್ಯಮಂತ್ರಿಗಳು ಓಪನ್ ಜೀಪನಲ್ಲಿ ಹೋಗ್ತಾ ಇದ್ದಾರೆ. ಆ ದೃಶ್ಯಗಳು ನೋಡ್ತಾ ಇದ್ದೀರಾ. ಎಲ್ಲರಿಗೂ ಒಂದು ರೌಂಡ್ ಕೈ ಬೀಸ್ಕೊಂಡು ಹೋಗ್ಬೇಕಂತ ನಂದಿ ಧ್ವಜಕ್ಕೆ ಮುಖ್ಯಮಂತ್ರಿಗಳು ಪುಷ್ಪಾರ್ಚನೆ ಮಾಡಿ ಇಡಗಾಯಿ ಹೊಡೆಯೋ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಇರಲಿಲ್ಲ. ಕಡೆಗೆ ಅವ್ರು ಜಾಯ್ನ್ ಆಗಿದ್ದಾರೆ. ಅವರು ಕೂಡ ಇಡಗಾಯಿ ಹೊಡೆದು ಪುಷ್ಪಾರ್ಚನೆ ಮಾಡಿ ಈಗ ಜೀಪ್ನಲ್ಲಿ ಹೋಗ್ತಾ ಇದ್ದಾರೆ. ಬಟ್ ಸರ್, ನಾವು ಇಲ್ಲಿ ಒಂದು ಗಮನಿಸಿದ್ವಿ, ನಂದಿ ಧ್ವಜ ಪೂಜೆ ಆದ ನಂತರದಲ್ಲಿ ಮುಖ್ಯಮಂತ್ರಿಗಳು ಒಂದು ಸಂದೇಶವನ್ನು ಕೊಡ್ತಾರೆ. ಅಂದರೆ ಈ ಜಂಬೂ ಸವಾರಿಗೆ ಚಾಲನೆ ಕೊಟ್ಟಾಗ ಮಾತಾಡ್ಲಿಕ್ಕೆ ಅವಕಾಶ ಸಿಗಲ್ಲ, ಎಲ್ಲರೂ ಫೋಕಸ್ ಆ ಕಡೆ ಹೋಗ್ಬಿಡುತ್ತೆ. ಬಹುಶಃ ಆ ಕಾರಣಕ್ಕಾಗಿ ಇಲ್ಲಿ ಮಾತಾಡೋದಕ್ಕೆ ಅವಕಾಶನ ಅವ್ರು ಏನು ಹೇಳಬೇಕು ಅಂತ ಬಯಸ್ತಾ ಇದ್ದಾರೆ ಅನ್ನೋದಕ್ಕೊಂದು ಸಣ್ಣ ಗ್ಯಾಪನ್ನು ಸೃಷ್ಟಿ ಮಾಡ್ಕೊಂಡ್ರ ಏನು? ಖಂಡಿತವಾಗ್ಲೂ ಕೂಡ ಈಗ ಏನಾಗುತ್ತೆ, ನಮ್ಮ ರಾಷ್ಟ್ರೀಯ ಆಚರಣೆಗಳು ಅಂತ ಬಂದಾಗ ತಮಗೆ ಗೊತ್ತಿರುವಂತೆ ರಾಜ್ಯ ಮಟ್ಟದ ಗಣರಾಜ್ಯೋತ್ಸವ ಇರ್ಬೋದು, ಸ್ವಾತಂತ್ರ್ಯ ದಿನಾಚರಣೆ ಇರ್ಬೋದು, ಇನ್ನು ಕೇಂದ್ರ ಮಟ್ಟದ ಆಚರಣೆಗಳು ಬಂದಾಗ ಅಲ್ಲಿ ಪ್ರೈಮ್ ಮಿನಿಸ್ಟರ್ ಅವರು ಅದನ್ನು ಬಳಸ್ಕೊಂಡು ಮೆಸೇಜನ್ನು ಕೊಡ್ತಾರೆ ರಾಷ್ಟ್ರ ಮಟ್ಟಕ್ಕೆ, ರಾಜ್ಯ ಮಟ್ಟದಲ್ಲಿ ಮುಖ್ಯಮಂತ್ರಿಗಳು ಕೊಡ್ತಾರೆ. ಇನ್ನು ಈ ದಸರಾ ಉದ್ಘಾಟನೆ ಅಂತ ಬಂದಾಗ ನೀವು ಪುಷ್ಪಾರ್ಚನೆಯ ವೇಳೆಯಲ್ಲಿ ಒಂದೇ ನಿಮಿಷ ಹೋಲ್ಡ್ ಮಾಡಿಸ್ಲಾ? ಒಂದು ನಿಮಿಷ, ಅವ್ರದ್ದು ಹೋಗ್ತಾ ಇದೆ ಅಂತ ಅದ್ರದ್ದೊಂದು ಫ್ಲೋ ಬಿಟ್ಬಿಡ್ತೀವಿ ಅಷ್ಟೇ, ಆಮೇಲೆ ನಿಮ್ಮನ್ನೇ ಮಾತಾಡ್ತೀವಿ. ಓಕೆ, ಮಾನ್ಯ ಮುಖ್ಯಮಂತ್ರಿಗಳು ಈಗ ಓಪನ್ ಜೀಪಲ್ಲಿ ತೆರೆದ ವಾಹನದಲ್ಲಿ ಈಗ ಹೋಗ್ತಾ ಇದ್ದಾರೆ. ಎಲ್ಲದನ್ನು ಕೂಡ ಕೈ ಬೀಸ್ಕೊಂಡು ಬಂದಿರುವಂಥ ಎಲ್ಲ ಭಾಳ ಕುತೂಹಲ ಇರುತ್ತೆ ತುಂಬ ಜನಕ್ಕೆ, ಮುಖ್ಯಮಂತ್ರಿಗಳನ್ನ ನೋಡಬಹುದು ಈ ದಸರಾದಲ್ಲಿ ಅಂತೇಳಿ. ಆಮೇಲೆ ಮುಖ್ಯಮಂತ್ರಿಗಳನ್ನೇ ನೋಡಬೇಕು ಅಂತೇಳಿ ಯಾರೂ ಬಂದಿರೋದಿಲ್ಲ ಅಲ್ಲಿ, ಯಾಕಂದರೆ ಬೇರೆ ಟೈಮಲ್ಲಿ ಇರುತ್ತೆ. ಇಲ್ಲಿ ಬಂದಿರೋದು ನಾವು ಜಂಬೂ ಸವಾರಿಯನ್ನು ನೋಡಬೇಕು ಅಂಥೇಳಿ. ಅವಾಗ ಇವ್ರು ಹೋಗ್ಬೇಕಾದ್ರೆ ಒಂದು ಕೈ ಬೀಸ್ತಾರೆ, ಕಾರಣ ಅವ್ರ ಪಕ್ಷದವ್ರು ಇರ್ತಾರೆ, ಅವ್ರ ಅಭಿಮಾನಿಗಳಿರ್ತಾರೆ, ಇದ್ದೇ ಇರ್ತಾರೆ. ಬಟ್ ಅಲ್ಲೊಂದು ಭಾಳ ಕುತೂಹಲ ಇತ್ತು, ಅದನ್ನು ಹೇಳಬೇಕು ಅನಿಸ್ತಾ ಇದೆ, ಬಟ್ ಹೋಲ್ಡ್ ಮಾಡಿ ಇಟ್ಕೊಂಡಿದೆ. ಬಟ್ ಹೇಳೇ ಬಿಡ್ತೀನಿ, ಕಾಯಿ ಹೊಡಿಬೇಕಾದ್ರೂ ಕೂಡ ನಿಮಗೆ ಈಡ್ಗಾಯಿ ಹೊಡಿಬೇಕಾದ್ರೆ ಸಿದ್ದರಾಮಯ್ಯನವ್ರದ್ದು 3ನೇ ಬಾರಿಗಾಯಿತು, ಡಿ.ಕೆ. ಶಿವಕುಮಾರ್ ಅವ್ರದ್ದು 3ನೇ ಬಾರಿಗೆ ಕಾಯಿ ಹೊಡಿತು. ಅದರ ಅರ್ಥ ಇನ್ನು 2.5 ವರ್ಷ ಅಂತನ ನನಗಿರುವಂಥ ಪ್ರಶ್ನೆ. ಕಾರಣ 2 ಕಾಯಿ ಹೊಡೆದ್ಮೇಲೆ ಇನ್ನೊಂದು ಕಾಯಿ ಹೊಡೆದಿದ್ದು, ಅದು 2.5 ಅಂತ ಅರ್ಥ. ಅವ್ರದ್ದು 2 ಕಾಯಿ ಹೊಡೆದ್ಮೇಲೆ ಇನ್ನರ್ಧ. ಸೊ ಇಬ್ಬರದ್ದು 2.5 ಅನ್ನೋಂಥದ್ದು ಭಗವಂತನೇ ತೋರಿಸ್ಬಿಟ್ನಾ ಅಂತ ನಂದಿ ಧ್ವಜದ ಹತ್ರ. ಏನಪ್ಪ ಅದೊಂಥರ ಚರ್ಚೆಗೆ ಬರ್ಬೋದೇನೋ. ಕರೆಕ್ಟಾಗಿ ಅದು ಹೆಂಗೆ ಸಾಧ್ಯ ಸರ್? 2.5 ಅವ್ರದ್ದು ಆದ್ಮೇಲೆ 2 ಕಾಯಿ ಆದ್ಮೇಲೆ 3ನೇ ಸಲ ಅವ್ರದ್ದು ಹೊಡಿಬೇಕು, ಇವ್ರದ್ದು 2 ಆದ್ಮೇಲೆ ಅವ್ರದ್ದು 3ನೇ ಸಲ. ಅದೇನೋ ಇರಬೇಕೇನೋ, ಧಾರ್ಮಿಕ ಹಬ್ಬದ ಆಚರಣೆಯಲ್ಲಿ ಕಾಕತಾಳೀಯ ಇದು ಅಂತಾರ, ಕಾಕತಾಳೀಯವೋ ಏನು ಎಂಬಂತೆ ಹೇಳಕ್ಕಾಗಲ್ಲ. ಅಲ್ಲ, ಆ ಸೂಚನೆನೂ ಕೊಟ್ಟಿರ್ಬೋದೇನೋ. ಡಿ.ಕೆ. ಶಿವಕುಮಾರ್ ಖುಷಿ ಪಡ್ತಾರೆ. ಹೌದೌದು, ಸಹಜ ಅಲ್ವಾ ಮೇಡಮ್? ಒಂದ್ ಕಡೆ ಸಿಹಿ, ಒಂದ್ ಕಡೆ ಕಹಿ ಇರ್ಲೇಬೇಕು.